ನೋಡಿ ಫ್ರೆಂಡ್ಸ್, ಹುಷಾರಿಲ್ಲ ಅಂದರೆ ಯಾರೂ ನಂಬೋದೇ ಇಲ್ಲ ಅಲ್ವಾ. ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು ಏನಾಗಿದೆ ಅಂತ. ಇವಾಗ ಏನಂತಾರೆ, ಆ್ಯಪಲ್ ಜ್ಯೂಸ್ ಎನರ್ಜಿ ಬೂಸ್ಟು ಅಂದರೆ ಫುಲ್ಲು ಆಯ್ತಾನೇ ಇಲ್ಲ. ಈ ಜನ ಸುಳ್ಳು ಹೇಳಿದ್ರು ನಂಬ್ತಾರೆ, ಸತ್ಯ ಹೇಳಿದ್ರು ನಂಬ್ತಾರೆ. ಆದರೆ ನಾವೇನು ಮಾಡಿದ್ರು ನಾಟಕ ಆಡ್ತೀವಿ ಅಂತ ಹೇಳ್ತಾರೆ. ಅವ್ರವ್ರ ಪರಿಸ್ಥಿತಿ ಅವ್ರವ್ರಿದು ಅವ್ರಿಗೆ ಗೊತ್ತಿರುತ್ತೆ ನಾವು ಯಾವ ಪರಿಸ್ಥಿತಿಲಿದ್ದೀವಿ ಅಂತ ಹೇಳ್ಬಿಟ್ಟು. ಇವಾಗ ಬ್ಲಡ್ ಕೊಟ್ಬಿಟ್ಟು ಬಂದಿರೋದು ನಾನು. ಬ್ಲಡ್ ಕೊಟ್ಬಿಟ್ಟು ಎಲ್ಲ ಟೆಸ್ಟ್ ಮಾಡಿಸ್ಬಿಟ್ಟು ಬಂದಿರೋದು. ಫುಲ್ಲು ಬ್ಲಡ್ ಕಮ್ಮಿ ಆಗೋಗ್ಬಿಟ್ಟಿದೆ. ಆ ಬ್ಲಡ್ ಕಮ್ಮಿ ಆಗಿರೋದ್ರಿಂದನೇ ನನಗೆ ಈ ಥರ ಲೋ ಬಿ ಪಿ ಆಗಿರೋದು. ಕೆಲವರು ಹೇಗೆ ಅಂದರೆ ತುಂಬ ಬೇಕು ಅಂತ ಟಾರ್ಗೆಟ್ ಮಾಡೋದು. ಅವ್ರ ಮನೆಯವರು ಎಲ್ಲ ಚೆನ್ನಾಗಿದ್ರೆ ಸಾಕು, ಬೇರೆಯವ್ರ ಮನೆ ಹೆಂಗಾದರೂ ಹಾಳು ಬಿದ್ದೋಗ್ಬೋದು. ಅವ್ರ ಮನೆ ಹೆಣ್ಮಕ್ಳು ಮಾತ್ರ ಸೇಫ್ಟಿಯಾಗಿರಬೇಕು, ಕಂಡವ್ರ ಮನೆ ಹೆಣ್ಮಕ್ಳೆಲ್ಲ ಬೇರೆ ಥರ ಕಾಣಿಸ್ತಾರೆ. ಅದರಲ್ಲೂ ನಾವು ಈ ಯೂಟ್ಯೂಬಲ್ಲಿ ಕೂತ್ಕೊಂಡು ಲೈವ್ ಮಾಡ್ತೀವಿ ಅಂದರೆ ನಮ್ಮನ್ನು ಜನ ನೋಡೋ ರೀತಿಯೇ ಬೇರೆ. ಯಾಕೆ ನಮಗೇನು ಫ್ಯಾಮಿಲಿ ಇರಲ್ವಾ, ನಮಗೇನು ಹೇಳೋರು ಕೇಳೋರು ಇರಲ್ವಾ, ನಮ್ಗೆ ಯಾರೂ ಇಲ್ವಾ, ಆಗ ನಮ್ಗೆ ಯಾರೂ ಗತಿನೇ ಇಲ್ವಾ ಅಂತ ಅನ್ಕೊಬಿಟ್ಟಿದ್ದೀರಾ. ನಿಜವಾಗ್ಲೂ ಒಂದು ಹೆಣ್ಣನ್ನು ಇಷ್ಟೊಂದು ಗೋಳೈಕೊಳ್ಳೋದು ಒಳ್ಳೆಯದಲ್ಲ, ಹೇಳ್ತಾ ಇದ್ದೀನಿ. ಇದ್ರ ಪರಿಣಾಮ ಏನಾಗುತ್ತೋ ಏನೋ ಗೊತ್ತಿಲ್ಲ. ಫಸ್ಟ್ ಒಬ್ಬರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಮ್ಮ ಯೋಗ್ಯತೆ ಏನು, ನಾವೇನು ಅದನ್ನು ತಿಳ್ಕೊಂಡಿರಬೇಕು. ಆಮೇಲೆ ಇನ್ನೊಬ್ಬರ ಬಗ್ಗೆ ಇನ್ನೊಬ್ರನ್ನ ಇದು ಮಾಡೋದು. ನೀವು ಮಾಡೋ ಕೆಲಸಗಳು ನಿಮಗೆ ಸರಿ ಅಂತ ಅನ್ನಿಸ್ತೈತೇನೋ, ನನಗಂತೂ ಗೊತ್ತಿಲ್ಲ. ನಮ್ಮ ಮನ್ಸಿಗಂತೂ ಅದು ನಿಜವಲ್ಲೂ ಸರಿ ಅಂತ ಅನ್ನಿಸ್ತಾ ಇಲ್ಲ. ನಾನೇನು ಕರ್ಮ ಮಾಡಿದ್ದೀನಿ, ಏನು ತಪ್ಪು ಮಾಡಿದ್ದೀನಿ, ಹಾಗೆ ನಾನು ಯೂಟ್ಯೂಬ್ ಮಾಡೋದೇ ತಪ್ಪ, ಯೂಟ್ಯೂಬ್ ಲೈವ್ ಮಾಡೋದೇ ತಪ್ಪ? ಎಷ್ಟು ಒಳ್ಳೆ ಮಾತಿಂದ ಕೇಳ್ಕೊಂಡ್ರು ಏನು ನಿಮ್ಮ ಮನಸ್ಸೇ ಕರಗಲ್ವಾ? ಹಾಗಾದ್ರೆ ಮನುಷ್ಯತ್ವನೇ ಇಲ್ವಾ ನಿಮಗೆ? ಮನುಷ್ಯತ್ವ ಇರೋರಾದರೆ ಈ ಥರ ಮಾಡ್ತಿದ್ದೀರಾ ನಿಜವಾಗ್ಲೂ? ಒಡಲ್ಲಿ ನಿಮ್ಮಂಥವ್ರು ಏನಾದರೂ ಇದ್ದುಬಿಟ್ರೆ ಒಂದು ಮನೆ, ಒಂದು ಸಂಸಾರ, ಒಂದು ಊರು ಎಲ್ಲ ಹಾಳು ಮಾಡಿಬಿಡ್ತೀರ. ಯಾರು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀರಲ್ಲ ಅವ್ರಿಗೆ ಹೇಳ್ತಾ ಇರೋದು, ಒಂದು ಮನೆ, ಒಂದು ಊರು, ಒಂದು ಸಂಸಾರ, ಒಟ್ನಲ್ಲಿ ಒಂದು ಕುಟುಂಬನ ಸರ್ವನಾಶ ಮಾಡಿಬಿಡ್ತೀರ ನಿಮ್ಮಂಥವ್ರು ಇದ್ದುಬಿಟ್ರೆ. ಒಂದು ಕುಟುಂಬನೇ ಸರ್ವನಾಶ ಮಾಡಿದ್ದಾರೆ. ಗಂಡಸ್ರಾದವ್ರು ಹೆಂಗಸ್ರ ಮೇಲೆ ಜಗಳ ಆಡಬೇಕು, ಹೆಣ್ಮಕ್ಳ ಮೇಲೆ ಜಗಳ ಆಡ್ತಾರಲ್ಲ, ಹೆಣ್ಮಕ್ಳ ಮೇಲೆಲ್ಲ ಗಂಡಸ್ರಾದವರು ಗಂಡಸ್ರ ಜೊತೆ ಜಗಳ ಆಡಬೇಕು. ಹೆಣ್ಮಕ್ಳನ್ನ ಇಟ್ಕೊಂಡು ನಾಟಕ ಆಡೋದಲ್ಲ ಸುಮ್ಮನೆ. ನಿಮ್ಮಂಥವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗೋಲ್ಲ. ಒಳ್ಳೆ ಮಾತಿಂದ ಕೇಳ್ಕೊಡ್ರು ಅಷ್ಟೇ, ಬೈದು ಹೇಳಿದ್ರು ಅಷ್ಟೇ, ಹೇಗೆ ಹೇಳಿದ್ರು ಒಟ್ಟಿನಲ್ಲಿ ನಿಮ್ಗೆ ಅರ್ಥ ಆಯ್ತಾ ಇಲ್ಲ ಅಲ್ವಾ? ಏನೋ ನಿಮ್ಮ ಖುಷಿ ನೀವು ಮಾಡಿ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನನಗಂತೂ ಗೊತ್ತಿಲ್ಲ. ನೋಡೋಣ ಇನ್ನು ಎಲ್ಲಿವರೆಗೂ ಮುಂದುವರಿಸ್ತೀರ ಅಂತ ನಾನು ನೋಡ್ತೀನಿ.